ಇಲ್ಲೀಗಲ್ ಅಂಗಡಿ ಇದ್ರೆ ಒತ್ತುವರಿ ಮಾಡಿದ್ರೆ ಅದನ್ನ ತೆಗಿಲಿ ಬೇಡ ಅನ್ನಲ್ಲ. ನಾವು ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಕೊಟ್ಟಿದ್ದು. ಇವತ್ತು ಬುಲ್ಡೋಸರ್ ರಾಜಕೀಯ ನಡೀತಾ ಇದೆ, ಗುಂಡಾರಾಜ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ. ಕಾರ್ಪೊರೇಷನ್ ಕಮಿಷನರು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಮಾಡಿಕೊಟ್ಟಿರೋದು ಇದು 1996ರಲ್ಲಿ. 5 ವರ್ಷಕ್ಕೆ ನಾವು ಇದು ತೆರವು ಮಾಡೋಕ್ಕೆ ಹೋಗಲ್ಲ. ಅಕಸ್ಮಾತ್ ಒಂದು ವೇಳೆ ತೆರವು ಮಾಡೋಕ್ಕೆ ಹೋದರೆ ನಾವು ಅವ್ರನ್ನ ಆಲ್ಟರ್ನೇಟ್ ಜಾಗ ಕೊಡ್ತೀವಿ ಅಂತ ಬರ್ಕೊಟ್ಟವ್ರೆ. 300 ರೂಪಾಯಿ ತೊಗೊಂಡು ಅಗ್ರಿಮೆಂಟ್ ಮಾಡಿಕೊಟ್ಟವ್ರೆ. ನಮ್ಮ ಹತ್ರ ಅಗ್ರಿಮೆಂಟ್ ಕಾಪೀಸ್ ಇದೆ ಎಲ್ಲರದು. ಅಗ್ರಿಮೆಂಟ್ ಮಾಡಿಕೊಟ್ಟು 300 ರೂಪಾಯಿ ತೊಗೊಂಡು ಒಂದು ಲೀಗಲ್ ಅನ್ನೋದು ಇದೆ. ತಿರುಗೂ ಇದನ್ನು ನಾವು ಕೇಳಲ್ಲ, ನಾವು ಮಾಡೋದನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಗುಂಡಾರಾಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು 130 ಅಂಗಡಿಗಳಿವೆ ನಮ್ಮದು. ಇದು ಕೋಟೆಗೆ ಟಚ್ ಆಗಿರೋದು. ಮೊನ್ನೆ ಅಷ್ಟೇ 7ನೇ ತಾರೀಕಿಗೆ ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತಾರೆ. ಒಬ್ಬರು ಸ್ಯಾಮ್ಯುಯಲ್ ಅನ್ನೋರು ಅವ್ರು ಅಪ್ರೋಚ್ ಮಾಡಿ ಅದು 5 ಅಂಗಡಿಗಳಿಗೆ ಅವರು ಪರಿಹಾರ ಕೇಳ್ತಾರೆ. ಇದು ಕೋರ್ಟ್ ಅದನ್ನು ಒಪ್ಪಿರಲ್ಲ. ಆ ಆದೇಶ ಬಂದಿರೋದು ಇಲ್ಲಿಗಲ್ ಅಂಗಡಿಗಳಿಗೆ. ಬಟ್ ಈ ಅಂಗಡಿಗಳು ಲೀಗಲ್ಲು. ಈ ಅಂಗಡಿಗಳಿಗೆ ಕಾರ್ಪೊರೇಷನ್ ಬರೆದು ಕೊಟ್ಟೈತೆ, ಅಗ್ರಿಮೆಂಟ್ ಇದೆ ನಮ್ಮ ಹತ್ರ. 30 ವರ್ಷಗಳಾಗಿದೆ, ಯಾರು ಇದುವರೆಗೂ ಮಾತಾಡಿಲ್ಲ. ಒಂದು 4 ಸಲ BJP ಸರ್ಕಾರ ಬಂತು, ಅವರು ಕೇಳಿಲ್ಲ. ನೀವು ನೆಮ್ಮದಿಯಾದ ಜೀವನ ಕೊಡ್ತೀರಿ ಬಡವರಿಗೆ ಅಂತ ಹೇಳ್ಬಿಟ್ಟು ಇವತ್ತು ಬಂದ್ಬಿಟ್ಟು ಈ ಥರ ಅಟ್ಲೀಸ್ಟ್ ನಮಗೆ ನೋಟಿಸ್ ಕೊಟ್ರ ಹೆಗಲ್ ಮೇಲೆ ಮೈಕ್ರೋಫೋನ್ ಹಾಕ್ಕೊಂಡು ಯಾರೋ ಹೌದಪ್ಪ, ನಿಮ್ಮದೇ ಅಧಿಕಾರ. ಕಾರ್ಪೊರೇಷನ್ನೇ ನಮಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟಿದೆ ಅಲ್ಲ. ಕಾರ್ಪೊರೇಷನ್ ಕಮಿಷನರ್ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಬರ್ದು ಕೊಟ್ಟವರಲ್ಲ. ನಾವು ಇದನ್ನು ಅಕಸ್ಮಾತ್ ಒಂದು ವೇಳೆ ನಾವು ಇದನ್ನು ತೆರವು ಕಾರ್ಯಾಚರಣೆ ಮಾಡಬೇಕಾದ್ರೆ ಆಲ್ಟರ್ನೇಟ್ ಜಾಗ ಕೊಡ್ತೀವಿ ಅಂತ ಬರ್ದು ಕೊಟ್ಟವರಲ್ಲ ಕಾರ್ಪೊರೇಷನ್. ಮಾಡಿದ್ರೆ ಅವ್ರು ಕೇಳಕ್ಕೆ ಸಿದ್ರಿಲ್ಲ, ಅವ್ರು ಕೇಳಕ್ಕೆ ಸಿದ್ಧ ಆಗಿಲ್ಲ. ಇಲ್ಲ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಮಾಡ್ತಿದ್ದಾರೆ. ಏನು ಕೊಡಲಿಲ್ಲ, ಸುಳ್ಳು. 2 ದಿನದ ಹಿಂದೆ ಯಾರೋ ಒಬ್ರು ಮೈಕ್ರೋಫೋನ್ ಹಾಕ್ಕೊಂಡು ಮೊನ್ನೆಯಿಂದ ಇದು ಹೇಳ್ಕೊಂಡು ಹೋಗ್ತಾ ಇರೋದು. ಮೊನ್ನೆಯಿಂದ ನಾವು ಏನೇನು ಅಪ್ರೋಚ್ ಮಾಡ್ಬೇಕು ಮಾಡಿದ್ದೀವಿ, ಕೋರ್ಟ್ಗೂ ಹೋಗಿದ್ದೀವಿ. ಇವಾಗ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಅಟ್ಲೀಸ್ಟು ಟೈಮ್ ಕೊಟ್ಟರೆ ಏನೋ ಒಂದು ಮಾಡ್ಬೋದು. ಏನಿಲ್ಲ, ಕೇಳೋಷ್ಟು ಕೇಳ್ತೀವಿ. ಎಲ್ಲರೂ ದೇವರಿದ್ದಾನೆ. ಏನು ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ನಂಬಿ ನಾವು ಓಟ್ ಹಾಕಿದ್ದು ಯಾಕೆ ಅಂದರೆ ಬಡವರಿಗೆ ಒಂದು ನೆಮ್ಮದಿಯಾದ ಜೀವನ ಸಿಗುತ್ತೆ ಅಂತ. ಈ ಥರ ಹೊಟ್ಟೆ ಪಾಡ ಮೇಲೆ ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಈ ಬಡವರ ಶಾಪ ತಟ್ಟುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಕ್ಕೆ ಏನಂತ ಹೇಳ್ಬೋದು. ಯಾಕೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆ ಬೇಡವಾ? ಸುಪ್ರೀಂ ಕೋರ್ಟ್ ಆದೇಶ ಇದೆ ತಾನೇ ಇಲ್ಲಿ ನಮ್ಮ ಹತ್ರ. ಇವರು ಬರ್ಕೊಟ್ಟವರಲ್ಲ ಸುಪ್ರೀಂ ಕೋರ್ಟ್ಗೆ. ಅದು 1996ರಲ್ಲಿ ಅಫಿಡವಿಟ್ ಬರ್ಕೊಟ್ಟಿರೋದು ಸುಪ್ರೀಂ ಕೋರ್ಟ್ಗೆ. 5 ವರ್ಷ ನಾವು ಇವ್ರನ್ನ ಇಲ್ಲಿಂದ ತೆಗಿಯಲ್ಲ. ಅಕಸ್ಮಾತ್ ತೆಗಿಯಂಗಿದ್ರೆ ಈ ಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ ಅಂತ ಬರ್ಕೊಟ್ಟವರಲ್ಲ. ಇಲ್ಲಿ ಕ್ಲಾರಿಟಿಯಲ್ಲಿದೆ ಪಡವೆ. ಇನ್ ಎನಿ ಕೇಸ್ ಈ ಥರ ನಾವು ಮಾಡಂಗಿದ್ರೆ ಇಟ್ ವಿಲ್ ಬಿ ಓನ್ಲಿ ಆಫ್ಟರ್ ಅಪ್ರೋಚಿಂಗ್ ದಿಸ್ ಕೋರ್ಟ್ ಅಂತ ಇವ್ರು ಬರ್ದು ಕೊಟ್ಟವರಲ್ಲ ಅಫಿಡವಿಟ್ ಅಲ್ಲಿ. ನಾವು ಕೇಳಿ ಮಾಧ್ಯಮದವರು, ನಾವು ಕೇಳಿದವರು ನಮಗೆ ಇದು ಮಾಡ್ತಿಲ್ಲ, ಸ್ಪಂದಿಸ್ತಾ ಇಲ್ಲ. ನಾವು ಕೇಳಿ ಮಾಧ್ಯಮದವರು. ನಾನು ಇಲ್ಲಿಗಲ್ ಇದ್ದಿದ್ರೆ ನೋಡಿ, ಇವಾಗ ಇಲ್ಲಿಗಲ್ನ ಹೊಡೆದಾಗ್ತವ್ರು, ಏನು ಮಾತಾಡ್ತಿಲ್ವಲ್ಲ. ಹೌದು, ಇದರಲ್ಲಿ ನೋಡಿ ಕೋಟೆ ಗೋಡೆಗೆ ಟಚ್ ಆಗಿದೆ ಅಲ್ಲ, ಅದೆಲ್ಲ ಲೀಗಲ್. ಅದಕ್ಕೆಲ್ಲ ಇವ್ರು ದಾಖಲಾತಿ ಇವರೇ ಬರ್ದು ಕೊಟ್ಟವರು. ನಮ್ಮ ಹತ್ರ ಅಗ್ರಿಮೆಂಟ್ಸ್ ಇದೆ. 300 ರೂಪಾಯಿ ಆ ಕಾಲದಲ್ಲಿ ಅಂದರೆ ಇವತ್ತಿನ 3 ಲಕ್ಷ ಕಾಸು ತೊಗೊಂಡವರಲ್ಲ. 1982 ಇಂದ ಕೇಸಸ್ ನಡೀತಾ ಇರೋದು. ಇದು ಇಲ್ಲಿಗಲ್ ಆದರೆ ತೆರವು ಮಾಡಲಿ, ನಾವು ಬೇಡ ಅನ್ನಲ್ಲ. ಬಟ್ ಕಾರ್ಪೊರೇಷನ್ನೇ ಅಗ್ರಿಮೆಂಟ್ ಮಾಡಿಕೊಟ್ಟು, ಕಾರ್ಪೊರೇಷನ್ನೇ ಒಂದು ಒಪ್ಪಂದದಲ್ಲಿ ಬಂದು 300 ರೂಪಾಯಿ ತೊಗೊಂಡು ಎಂಡೋರ್ಸ್ಮೆಂಟ್ ಕೊಟ್ಟು ಸುಪ್ರೀಂ ಕೋರ್ಟ್ವರೆಗೂ ಈ ಕೇಸ್ 96ಅಲ್ಲಿ ಹೋಗಿ ಇವತ್ತು ಇವರಲ್ಲಿ ಒಂದು ಸ್ವಲ್ಪ ಕರುಣೆ ಅನ್ನೋದಿಲ್ಲ. ಒಂದು ನೋಟಿಸ್ ಕೊಟ್ಟರೆ ನಾವು ಅಟ್ಲೀಸ್ಟ್ ಕ್ಲೇಮ್ ಮಾಡ್ಬೋದಲ್ಲ, ಅದು ಕೊಡ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ ಇವಾಗ?